ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬರ್ತ್ ಸರ್ಟಿಫಿಕೇಟ್ಗೆ ಯಾವ ರೀತಿ ಆನ್ಲೈನಲ್ಲಿ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬರ್ತ್ ಸರ್ಟಿಫಿಕೇಟ್ನ ಅಪ್ಲೈ ಮಾಡೋದ್ರ ಜೊತೆಗೆ ನೀವು ಆಲ್ರೆಡಿ ಅಪ್ಲೈ ಮಾಡಿದ್ದು ನಿಮ್ಮಲ್ಲಿ ಕಾಪಿಗಳು ಖಾಲಿಯಾಗಿದ್ದು ನೀವು ಪುನಃ ಕೂಡ ಬರ್ತ್ ಸರ್ಟಿಫಿಕೇಟ್ ಬೇಕಿತ್ತು ಅಂದರೆ ಅದನ್ನು ಕೂಡ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಎರಡನ್ನೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಯಾವುದಾದ್ರು ಸರ್ಚ್ ಬಾರ್ಗೆ ಬಂದು ಬರ್ತ್ ರಿಜಿಸ್ಟ್ರೇಷನ್ ಅಂತ ಟೈಪ್ ಮಾಡಿ, ಅಲ್ಲಿ ಫಸ್ಟ್ ಆಪ್ಷನ್ ಬರುತ್ತೆ ಬರ್ತ್ ಆ್ಯಂಡ್ ಡೆತ್ ಆಫೀಸ್ ಆಫ್ ದಿ ಚೀಫ್ ರಿಜಿಸ್ಟರ್ ಅಂತ. ಆ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನೀವು ಡೌನ್ಲೋಡ್ ಸರ್ಟಿಫಿಕೇಟ್ ಅಂತ ಇದೆ, ಆ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಸ್ಟೆಪ್ಪು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನಿಮಗೆ ಮರಣ ಮತ್ತು ಜನನ ಪ್ರಮಾಣ ಪತ್ರ ಬೇಕಿತ್ತು ಅಂದರೆ ಸೇವಾ ಸಿಂಧು ಲಾಗಿನಲ್ಲಿ ಹಣ ಕಟ್ಟಿ ನೀವು ಪ್ರಿಂಟ್ನ ತಗೋಬೋದು ಅಂತ ಇದೆ. ಇಲ್ಲಿ ನೀವು ಕ್ಲಿಕ್ ಹೇರ್ ಅಂತ ಆಪ್ಷನ್ ಇದೆ, ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಆಪ್ಷನ್ ಈ ಥರ ಓಪನ್ ಆಗ್ತದೆ. ಇಲ್ಲಿ ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಹೇರ್ ಅಂತ ಇದೆ ನೋಡಿ, ಆ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕು. ನೀವು ಸೇವಾ ಸಿಂಧುಗೆ ರಿಜಿಸ್ಟ್ರೇಷನ್ನ ಫಸ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಪೇಜಲ್ಲಿ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನಿಮ್ಮ ಆಧಾರ್ ನಂಬರು ಹಾಗೇನೆ ಅಲ್ಲಿ ಕಾಣ್ತಾ ಇರೋ ಕ್ಯಾಪ್ಷನ್ ಹಾಕಿ ನೆಕ್ಸ್ಟ್ ಅಂತ ಮಾಡ್ತು ಅಂದರೆ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಹಾಕಿ ನೀವು ಇಲ್ಲಿ ಕಂಟಿನ್ಯೂ ಅಂತ ಮಾಡಬೇಕಾಗುತ್ತೆ. ತದನಂತರ ನಿಮಗೆ ನೆಕ್ಸ್ಟ್ ಪೇಜರು ಈ ರೀತಿ ಡಿಜಿಲಾಕರ್ಗೆ ಪರ್ಮಿಷನ್ ಅಲೋ ಅಂತ ಕೇಳುತ್ತೆ, ನೀವು ಅಲೋ ಅಂತ ಮಾಡಿ. ನಂತರ ನೆಕ್ಸ್ಟು ಈ ಥರ ಪೇಜ್ ಓಪನ್ ಆಗ್ತದೆ. ಇಲ್ಲಿ ನಿಮ್ಮ ಫೋನ್ ನಂಬರ್ನ ಹಾಕಿ ಮತ್ತೆ ಕೂಡ ನೀವು ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗ್ತದೆ. ಇಲ್ಲಿ ನೀವು ಸೇವಾ ಸಿಂಧುಗೆ ಯಾವಾಗಲೂ ರಿಜಿಸ್ಟ್ರೇಷನ್ ಆಗದೆ ಇರ್ತಕ್ಕಂಥ ಫೋನ್ ನಂಬರ್ನ ಹಾಕಬೇಕಾಗ್ತದೆ. ಫೋನ್ ನಂಬರ್ ಹಾಕಿ ಮತ್ತು ನೀವು ಇಲ್ಲಿ ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಕೆಳಗಡೆ ಆಪ್ಷನಲ್ಲಿ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿಕೊಂಡು ನಂತರ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಷನ್ ಹಾಕಿ ನೀವು ಸಬ್ಮಿಟ್ ಅಂತ ಮಾಡ್ತು ಅಂದರೆ ನಿಮಗೆ ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗೆ ಒಂದು OTP ಹೋಗುತ್ತೆ. ಆ OTPನ ನೀವು ಅಲ್ಲೊಂದು ಬಾಕ್ಸ್ ಕಾಣುತ್ತೆ, ಆ ಬಾಕ್ಸ್ಗೆ ಹಾಕಿ ನೀವು ಇಲ್ಲಿ ವ್ಯಾಲಿಡೇಟ್ ಅಂತ ಮಾಡಬೇಕಾಗುತ್ತೆ. ವ್ಯಾಲಿಡೇಟ್ ಅಂತ ಮಾಡಿದ ನಂತರ ನಿಮಗೆ ಸಕ್ಸಸ್ಫುಲ್ಲಾಗಿ ಸೇವಾ ಸಿಂಧು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ಇವಾಗ ನೀವು ಬರ್ತ್ ಸರ್ಟಿಫಿಕೇಟ್ಗೆ ಅಪ್ಲೈನ ಮಾಡ್ಬೋದು. ನೀವು ಅಪ್ಲೈ ಮಾಡಬೇಕು ಅಂದರೆ ನೀವು ಮತ್ತೆ ಹೋಮ್ ಪೇಜ್ಗೆ ಬರಬೇಕಾಗತ್ತೆ. ಅಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದಾಗ ಕೊಟ್ಟಿರ್ತೀರಲ್ಲ ಫೋನ್ ನಂಬರು, ಹಾಗೆ ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ ಪಾಸ್ವರ್ಡು ಅಲ್ಲಿ ಕಾಣ್ತಾರೆ ಕ್ಯಾಪ್ಷನ್ ಹಾಕಿ ಸಬ್ಮಿಟ್ ಮಾಡಿದ್ರೆ ನಿಮಗೆ ಸೇವಾ ಸಿಂಧು ಸರ್ವಿಸ್ ಪ್ಲಸ್ನ ಹೋಮ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಸ್ನೇಹಿತರೆ. ಇಲ್ಲಿ ನೀವು ಲೆಫ್ಟ್ ಸೈಡಲ್ಲಿ ಇಲ್ಲಿ ಕೆಲವು ಆಪ್ಷನ್ಗಳಿದೆ. ಇಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ವೇವ್ ಆಲ್ ಅವೈಲಬಲ್ ಸರ್ವಿಸ್ ಅಂತ ಆಪ್ಷನ್ನು ಓಪನ್ ಆಗ್ತದೆ. ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮ್ಗೆ ಇಲ್ಲಿ ಸರ್ಕಾರದಿಂದ ಲಭ್ಯ ಇರತಕ್ಕಂಥ ಯೋಜನೆಗಳ ಲಿಸ್ಟ್ಗಳು ಓಪನ್ ಆಗ್ತವೆ. ನೀವು ಪರ್ಟಿಕ್ಯುಲರಾಗಿ ನೀವು ಸರ್ಚ್ ಮಾಡಬೇಕು ಅಂದರೆ ನೀವು ಸರ್ಚ್ ಕಾಲಮ್ಗೆ ಹೋಗಿ ಅಲ್ಲಿ ನೀವು ಟೈಪ್ ಮಾಡಬೇಕಾಗತ್ತೆ ಬರ್ತ್ ಅಂತ ಟೈಪ್ ಮಾಡಿದಾಗ ನಿಮಗೆ ಎರಡು ಆಪ್ಷನ್ಗಳು ಶೋ ಆಗುತ್ತೆ. ಮೊದಲನೇದು ಅಪ್ಲಿಕೇಶನ್ ಫಾರ್ ಬರ್ತ್ ಸರ್ಟಿಫಿಕೇಟ್, ಅಪ್ಲಿಕೇಶನ್ ಫಾರ್ ಬರ್ತ್ ರಿಜಿಸ್ಟ್ರೇಷನ್ ಅಂತ ಎರಡು ಆಪ್ಷನ್ ಶೋ ಆಗುತ್ತೆ. ನೀವು ಮೊದಲ ಬಾರಿಗೆ ನೀವು ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋತೀನಿ ಅಂತ ಅಂದರೆ ಇಲ್ಲಿ ಅಪ್ಲಿಕೇಶನ್ ಫಾರ್ ರಿಜಿಸ್ಟ್ರೇಷನ್ ಅನ್ನೋ ಕಾಲಮ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡಿದ ನಂತರ ಒಂದು ಪಾಪಪ್ ಈ ರೀತಿ ಓಪನ್ ಆಗ್ತದೆ. ನೀವು ಬರ್ತ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಬೇಕು ಅಂದರೆ ನಿಮಗೆ ಈ ಎರಡು ಫಾರಮ್ನ ನೀವು ರೆಡಿ ಮಾಡ್ಕೋಬೇಕಾಗತ್ತೆ. ಇಲ್ಲೊಂದು ಡಿಕ್ಲರೇಷನ್ ಫಾರ್ಮ್ ಬರುತ್ತೆ, ಒಂದು ಫಾರಮ್ 1 ಅಂತ ಬರುತ್ತೆ. ನೀವು ಈ ಎರಡು ಫಾರಮ್ನ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಡೌನ್ಲೋಡ್ ಮಾಡ್ಕೊಂಡಿದ್ದ ನಂತರ ನೀವು ಈ ಎರಡು ಫಾರಮ್ಗಳನ್ನು ಕೂಡ ಫಿಲ್ಅಪ್ ಮಾಡಿ ರೆಡಿ ಮಾಡ್ಕೋಬೇಕಾಗತ್ತೆ. ಇಲ್ಲಿ ದೃಢೀಕರಣ ಜನನ ನೋಂದಣಿ ಅಂತ ಹೇಳಿ ಒಂದು ಫಾರಮ್ ಬರುತ್ತೆ. ನೀವು ಯಾವ ದಿನಾಂಕದೊಂದು ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೀರಿ ಆ ದಿನಾಂಕನ ಹಾಕಿ ಮತ್ತಲ್ಲಿ ನಿಮ್ಮ ಹೆಂಡತಿ ಹೆಸರು ಮತ್ತು ನೀವು ಯಜಮಾನ್ರ ಹೆಸರು ವೈಫ್ ಆಫ್ ಹಾಕಿ ನೀವು ಆಲ್ರೆಡಿ ಬರ್ತ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಿಲ್ಲ ಅಂತೇಳಿ ಸ್ವಯಂ ಘೋಷಣೆ ಮಾಡ್ಕೋಬೇಕಾಗತ್ತೆ. ಇಲ್ಲಿ ತಂದೆ ತಾಯಿಯ ಹೆಸರು ಹಾಗೆಯೇ ಮೊಬೈಲ್ ಸಂಖ್ಯೆನ ಹಾಕಿ ಕೆಳಗಡೆ ನೋಂದಣಾಧಿಕಾರಿಗಳು ಮತ್ತು ಉಪನೋಂದಣಾಧಿಕಾರಿಗಳು ಖಾಸಗಿ ಆಸ್ಪತ್ರೆಗಳ ವೈದ್ಯಕೀಯ ದೃಢೀಕರಣ ಅಂತ ಬರುತ್ತೆ. ಇಲ್ಲಿ ನಿಮಗೆ ಯಾವ ಹಾಸ್ಪಿಟಲ್ ಡೆಲಿವರಿ ಆಗಿರುತ್ತೆ ಅಲ್ಲಿ ನೀವು ಹಾಸ್ಪಿಟಲ್ ಸೀಲ್ ಸಿಗ್ನೇಚರ್ ಮತ್ತು ಡಾಕ್ಟರ್ ಸೈನ್ನ ಹಾಕ್ಸ್ಕೊಂಡು ಈ ಫಾರಮ್ನ ರೆಡಿ ಮಾಡ್ಕೋಬೇಕಾಗತ್ತೆ. ನಂತರ ಫಾರಮ್ 1 ಅಂತ ಇದೆ, ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಇದನ್ನು ಕೂಡ ಫಿಲಪ್ ಮಾಡ್ಕೋಬೇಕಾಗತ್ತೆ. ನೀವು ಇಲ್ಲಿ ನೋಡ್ಬೋದು, ಮೊದಲಿಗೆ ಜನನದ ದಿನಾಂಕ, ಮಗು ಹುಟ್ಟಿದ ಜನನದ ದಿನಾಂಕನ ಹಾಕಿ ಮತ್ತು ಲಿಂಗ ಹೆಣ್ಣ ಗಂಡು ಅಂತ ಹಾಕಿ ಮಗುವಿನ ಹೆಸರಿದ್ದರೆ ಹೆಸರು ಹಾಕಬೇಕು. ತಂದೆ ತಾಯಿ ಹೆಸರು, ಜನನದ ಸಮಯದಲ್ಲಿ ತಂದೆ ತಾಯಿಯ ವಿಳಾಸ ಮತ್ತು ಕಾಯಂ ವಿಳಾಸ, ಹಾಗೆಯೇ ಹೆರಿಗೆ ಎಲ್ಲಾಗ್ತು ಆಸ್ಪತ್ರೆಲ ಮನೆಲ ಮತ್ತು ಖಾಸಗಿ ಆಸ್ಪತ್ರೆಲ ಅಂತ ಬರುತ್ತೆ. ಮಾಹಿತಿದಾರರ ಹೆಸರು ಅಂತ ಬರುತ್ತೆ, ಅಲ್ಲಿ ತಂದೆ ಹೆಸರನ್ನ ಹಾಕಿ ಯಾರು ಮಾಹಿತಿ ಕೊಡ್ತಾಯಿದ್ದೀರಿ ಅಪ್ಲೈ ಮಾಡ್ತಾಯಿದ್ದೀರಿ ಅವ್ರ ಹೆಸರನ್ನ ಹಾಕಿ ನಂತರ ಮಾಹಿತಿದಾರರ ಸಹಿ ಹಾಕಿ, ಒಂದು ವೇಳೆ ಸಹಿ ಇಲ್ಲ ಅಂದರೆ ಎಡಗೈ ಹೆಬ್ಬೆಟ್ಟಿನ ಗುರುತು ಹಾಕಬೇಕಾಗ್ತದೆ. ಇಲ್ಲಿ ಕೆಳಗಡೆ ಕಾಲಮಲ್ಲಿ ನೋಂದಣಿ ಸಂಖ್ಯೆ, ಇದನ್ನು ಹಾಸ್ಪಿಟ್ಲ್ಗಳಲ್ಲಿ ನೋಂದಣಿದಾರರ ಹೆಸರು, ಎಲ್ಲಿ ನಿಮ್ಮದು ನೋಂದಣಿ ಅಂದರೆ ನೀವು ಹಾಸ್ಪಿಟ್ಲಲ್ಲಿ ಜನನ ಆಗಿರ್ತದಲ್ಲ ಆ ಮಗುವಿನ ನೋಂದಣಿದಾರರು ಅಂದರೆ ಹಾಸ್ಪಿಟ್ಲವ್ರು ಬರ್ತಾರೆ, ಅವರು ಫಿಲಪ್ ಮಾಡಿಕೊಡ್ತಾರೆ. ತದನಂತರ ಇಲ್ಲಿ ಪಕ್ಕದಲ್ಲಿ ತಾಯಿಯ ವಾಸಸ್ಥಳ ಪಟ್ಟಣ ಅಥವಾ ಗ್ರಾಮ ಅಂತ ಕೇಳುತ್ತೆ, ನಿಮ್ಮ ಗ್ರಾಮದ ಹೆಸರನ್ನ ಹಾಕಿ. ಹಾಗೆಯೇ ನೀವು ಕೆಳಕಂಡ ಪಟ್ಟಣ ಅಥವಾ ಗ್ರಾಮದಲ್ಲಿ ವಾಸವಾಗಿದ್ದೀರಾ ಅಂತ ಕೇಳುತ್ತೆ, ನಿಮ್ಮದು ರೂರಲ್ ಅರ್ಬನ್ನ ಸೆಲೆಕ್ಟ್ ಮಾಡಿಕೊಂಡು ಜಿಲ್ಲೆ ಮತ್ತು ರಾಜ್ಯನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕುಟುಂಬದ ಧರ್ಮ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾವುದಿದೆ ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ತಂದೆ ತಾಯಿಯ ವಿದ್ಯಾಭ್ಯಾಸನ ಹಾಕಬೇಕಾಗುತ್ತೆ, ಹಾಗೆಯೇ ತಂದೆ ತಾಯಿಯ ಉದ್ಯೋಗನೂ ಕೂಡ ಹಾಕಬೇಕಾಗ್ತದೆ. ವಿವಾಹ ಕಾಲಕ್ಕೆ ತಾಯಿಯ ವಯಸ್ಸು ಎಷ್ಟಿದೆ ಅದನ್ನು ಹಾಕಿ. ನಂತರ ಹೆರಿಗೆ ಸಮಯದಲ್ಲಿ ತಾಯಿಯ ವಯಸ್ಸು ಎಷ್ಟಿತ್ತು ಅದನ್ನು ಹಾಕಿ. ಈ ಮಗುವಿನ ಸೇರಿದಂತೆ ಇಲ್ಲಿವರೆಗೆ ತಾಯಿಗೆ ಸಜೀವವಾಗಿ ಜನಿಸಿದ ಮಕ್ಕಳ ಸಂಖ್ಯೆ ಎಷ್ಟು ಅಂದರೆ ಅಬೋಷನ್ ಆಗಿರೋ ಬಿಟ್ಟು ಹುಟ್ಟಿರ್ತಕ್ಕಂಥ ಮಕ್ಕಳುಗಳ ಸಂಖ್ಯೆನ ಹಾಕಿ. ಮತ್ತು ಪ್ರಸವ ಸಮಯದಲ್ಲಿ ಎಲ್ಲಾಗ್ತು, ಸಂಬಂಧಿಕರು ಮಾಡಿದ್ರಾ ಇಲ್ಲ ಮನೆಯಲ್ಲೇ ಆಗ್ತಾ ಇಲ್ಲ ಹಾಸ್ಪಿಟಲ್ ಆಗ್ತಾ ಅಂತ ನೀವು ಅದನ್ನ ಫಿಲಪ್ ಮಾಡಬೇಕಾಗತ್ತೆ. ನಂತರ ಇಲ್ಲಿ ಪ್ರಸವದ ವಿಧಾನ, ಕೆಳಕಂಡ ಶಸ್ತ್ರಚಿಕಿತ್ಸೆ ಮತ್ತು ಸಹಜ
ಹೆರಿಗೆ ಆಗ್ತಾ ಅಂತ ಕೇಳುತ್ತೆ, ಅದನ್ನು ಹಾಕಬೇಕಾಗ್ತದೆ. ಜನಿಸಿದಾಗ ತೂಕ, ಮಗುವಿನ ತೂಕನ ಹಾಕಿ ಗರ್ಭಧಾರಣೆಯ ಸಮಯನ ವಾರದಲ್ಲಿ ಹಾಕಬೇಕಾಗ್ತದೆ. ನಂತರ ನೋಂದಣಿದಾರರು ಭರ್ತಿ ಮಾಡುವುದು ಅಂದರೆ ಹಾಸ್ಪಿಟ್ಲ್ ಅವರು ಫಿಲಪ್ ಮಾಡ್ತಕ್ಕಂಥದ್ದು. ಇದು ಕೆಳಗಡೆದು ಹೆಸರು ಮತ್ತು ಸಂಕೇತ ಸಂಖ್ಯೆ, ಜಿಲ್ಲೆ ಮತ್ತು ತಾಲೂಕು, ಪಟ್ಟಣ, ನೋಂದಣಿ ಪುಸ್ತಕ, ನೋಂದಣಿ ಸಂಖ್ಯೆ, ಜನನ ದಿನಾಂಕ, ನೋಂದಣಿ ದಿನಾಂಕನ ಹಾಕಿ ಸೀಲು ಸಿಗ್ನೇಚರ್ ಮಾಡಿಕೊಡ್ತಾರೆ. ಒಂದು ವೇಳೆ ಈ ಫಾರಮ್ನ ಫಿಲಪ್ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ಇಲ್ಲಿ ಕೆಳಗಡೆ ರಿಸ್ಟ್ರಿಕ್ಷನ್ ಸೂಚನೆಗಳು ಅಂತ ಕೊಟ್ಟಿದ್ದಾರೆ. ಯಾವ ಕಾಲಮ್ಗೆ ಏನೇನು ತುಂಬಬೇಕು ಅನ್ನೋದು ನೀವು ಇಲ್ಲಿ ನೋಡಿಕೊಂಡು ಕ್ಲೀನಾಗಿ ಫಿಲಪ್ ಮಾಡ್ಬೋದು. ಇದಿಷ್ಟು ಕೂಡ ನಿಮ್ಮ ಹಾಸ್ಪಿಟ್ಲಲ್ಲಿ ಸೀಲು ಸಿಗ್ನೇಚರ್ ಮಾಡಿಸ್ಕೊಂಬಂತು ಅಂದರೆ ನೀವೇ ಸ್ವತಃ ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು. ಇಲ್ಲ ಅಂದರೆ 1 ವರ್ಷದ ಒಳಗಿತ್ತು ಅಂದರೆ ನೀವು ಹಾಸ್ಪಿಟಲ್ಲೂ ಕೂಡ ಅಪ್ಲೈ ಮಾಡ್ಬೋದು. ತದನಂತರ ನೀವು ಅಪ್ಲೈ ಮಾಡಬೇಕು ಅಂದರೆ ಪುರಸಭೆ ಮತ್ತು ಮುನ್ಸಿಪಾಲಿಟಿಗೆ ಹೋಗಿ ಅಪ್ಲೈ ಮಾಡಬೇಕಾಗ್ತದೆ. ಸ್ನೇಹಿತರೆ, ಈಗ ಅಪ್ಲಿಕೇಶನ್ ಆಫ್ ಬರ್ತ್ ರಿಜಿಸ್ಟ್ರೇಷನ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಕ್ಲಿಕ್ ಮಾಡ್ಕೊಂಡಿದ ನಂತರ ಈಗ ಪ್ರೊಸೀಡ್ ಅಂತ ಮಾಡ್ಕೊತಾ ಇದ್ದೀನಿ. ಪ್ರೊಸೀಡ್ ಟು ಅಪ್ಲೈ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಆಪ್ಷನ್ ಓಪನ್ ಆಗ್ತದೆ. ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ ಅಂತ ಹೇಳಿ ನೀವು ಇಲ್ಲಿ ಅಪ್ಲಿಕೇಶನ್ ತುಂಬಬೇಕು ಅಂದರೆ ಇಲ್ಲಿ ನಿಮ್ಮ ಆಪ್ಷನ್ ಕೇಳುತ್ತೆ, ಕನ್ನಡದಲ್ಲಿ ತುಂಬ್ತೀರಾ, ಇಂಗ್ಲೀಷಲ್ಲಿ ತುಂಬ್ತೀರಾ ಅಂತ. ನೀವು ಇಲ್ಲಿ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ನಿಮ್ಮದು ಆಟೋಮೆಟಿಕ್ಕಾಗಿ ಯಾರು ಅಪ್ಲಿಕೇಶನ್ ಫಿಲಪ್ ಮಾಡ್ತಿದ್ರಿ, ಸೇವಾ ಸಿಂಧುಗೆ ಲಾಗಿನ್ ಮಾಡ್ಕೊಂಡಿದ್ರೆ ಅವ್ರ ಡೀಟೇಲ್ಸು, ಅಡ್ರೆಸ್ ಎಲ್ಲ ಇಲ್ಲಿ ಫೆಚ್ ಆಗಿರುತ್ತೆ. ಪಿನ್ ಕೋಡು ಕೂಡ ಫೆಚ್ ಆಗಿರುತ್ತೆ. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ನ ಹಾಕಿ ತದನಂತರ ರೆಸಿಡೆನ್ಸಿ ಆಫ್ ದಿ ಮದರ್ ಕರ್ನಾಟಕ ಅಂತ ಇದೆ, ಎಸ್ ಅಂತ ಚೂಸ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ರಿಲೇಷನ್ ವಿತ್ ನ್ಯೂ ಬಾರ್ನ್ ಅಂದರೆ ಹುಟ್ಟಿರ್ತಕ್ಕಂಥ ಮಗುಗೆ ಅಪ್ಲಿಕೆಂಟ್ ಏನಾಗಬೇಕು ಅಂತ. ಅಪ್ಲಿಕೇಶನ್ ತುಂಬ್ತಿರೋರು ಫಾದರ್ ಆಗಿರೋ ಫಾದರ್ ಹಾಕಿ, ಇಲ್ಲ ಮದರ್ ಆಗಿದ್ರೆ ಮದರ್ ಅಂತ ಹಾಕಿ. ನಂತರ ಇಲ್ಲಿ ಬರ್ತ್ ರಿಜಿಸ್ಟ್ರೇಷನ್ ಅಂತ ಇದೆ. ಯಾವ ದಿನಾಂಕದಂತೂ ಬರ್ತ್ ರಿಜಿಸ್ಟ್ರೇಷನ್ ಮಾಡ್ತಾಯಿದ್ರಿ ಅಂದರೆ ಇವಾಗ ರಿಜಿಸ್ಟ್ರೇಷನ್ ಮಾಡ್ತಾಯಿದ್ರಿ, ಅದರಿಂದ ಈ ಡೇಟ್ನ ಹಾಕಿ. ನಂತರ ಡೂ ಯು ಹ್ಯಾವ್ ಎ RCH ಕಾರ್ಡ್, ನಿಮ್ಮ ಬಳಿ ತಾಯಿಯ ಕಾರ್ಡ್ ಇದೆಯಾ ಅಂತ ಕೇಳುತ್ತೆ. ನಿಮ್ಮದು ತಾಯಿ ಕಾರ್ಡಲ್ಲಿ RCH ನಂಬರ್ ಅಂತ ಇರುತ್ತೆ, ಅಂದರೆ ತಾಯಿ ಕಾರ್ಡ್ ನಂಬರ್ನ ಹಾಕಬೇಕಾಗುತ್ತೆ. ನಂತರ ಚೈಲ್ಡ್ ಇನ್ಫಾರ್ಮೇಷನ್ ಕೇಳುತ್ತೆ. ಇಲ್ಲಿ ಡೇಟ್ ಆಫ್ ದಿ ಬರ್ತ್ ಅಂತ ಚೈಲ್ಡ್ ಹುಟ್ಟಿದ ದಿನಾಂಕ ಸಮಯನ ಹಾಕಬೇಕಾಗುತ್ತೆ. ಹುಟ್ಟಂಥ ಮಗು ಹೆಣ್ಣ ಗಂಡ ಅದನ್ನು ಹಾಕಿ. ನಂತರ ಚೈಲ್ಡ್ ನೇಮು ಕಡ್ಡಾಯವಾಗಿ ಹೆಸರನ್ನ ಕಟ್ಟಿರಬೇಕಾಗ್ತದೆ, ಚೈಲ್ಡ್ ನೇಮ್ನ ಹಾಕಿ. ನಂತರ ಫಾದರ್ ಇನ್ಫಾರ್ಮೇಷನ್ ಅಂತ ಕೇಳುತ್ತೆ. ಇಲ್ಲಿ ನಿಮ್ಮದು ರೇಷನ್ ಕಾರ್ಡಿಂದ ಆಟೋಮೆಟಿಕ್ಕಾಗಿ ನಿಮ್ಮ ಆಧಾರ್ ಕಾರ್ಡ್ ಮುಖಾಂತರ ನಿಮ್ಮದು ಫ್ಯಾಮಿಲಿ ID ಅಂತ ಅದು ಫೆಚ್ ಆಗಿರುತ್ತೆ. ಇಲ್ಲಿ ನೀವು ಅದನ್ನು ಕೂಡ ತಾಯಿಗೂ ಕೂಡ ಸೇಮ್ ಫ್ಯಾಮಿಲಿ ಐಡಿನೇ ಕೂಡ ಬಂದಿರುತ್ತೆ. ನಿಮ್ಮ ಫ್ಯಾಮಿಲಿ ಐಡಿಯ ಲೀಸ್ಟಿಂದ ನಿಮ್ಮ ಹೆಸರನ್ನ ಚೂಸ್ ಮಾಡ್ಕೋಬೇಕಾಗ್ತದೆ. ಅಲ್ಲಿ ಇರ್ತಕ್ಕಂಥ ಒಟ್ಟು ಜನರು ತೋರಿಸುತ್ತೆ. ಅಲ್ಲಿ ನೀವು ಮಗುವಿಗೆ ಏನಾಗಬೇಕು, ತಾಯಿ ಇದ್ದರೆ ತಾಯಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ಮೇಲ್ಗಡೆ ಕಾಲಮಲ್ಲಿ ತಂದೆನೂ ಕೂಡ ಅದೇ ರೀತಿ ನೀವು ಅದನ್ನು ಚೂಸ್ ಮಾಡ್ಕೋಬೇಕಾಗುತ್ತೆ. ಮೆಂಬರ್ ID ಅಂತ ಕ್ಲಿಕ್ ಮಾಡ್ತು ಅಂದರೆ ಲೀಸ್ಟ್ ಓಪನ್ ಆಗ್ತದೆ. ಅಲ್ಲಿ ತಂದೆ ಹೆಸರನ್ನ ಚೂಸ್ ಮಾಡ್ಕೊಳ್ಳಿ. ಇದಿಷ್ಟಾದ ನಂತರ ಕೆಳಗಡೆ ಅಡ್ರೆಸ್ ಆಫ್ ದಿ ಪೇರೆಂಟ್ಸ್ ಅಂತ ಬರುತ್ತೆ. ಇಲ್ಲಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೋತು ಅಂದರೆ ಕಾಲಮ್ಗಳು ಓಪನ್ ಆಗ್ತವೆ. ಇಲ್ಲಿ ಸ್ನೇಹಿತರೆ ನೀವು ಇಂಗ್ಲೀಷಲ್ಲೂ ಕೂಡ ಕನ್ನಡದಲ್ಲೂ ಕೂಡ ನೀವು 2 ಕಾಲಮ್ನ ತುಂಬಬೇಕಾಗ್ತದೆ. ನೇಮ್ ಆಫ್ ದಿ ಹೌಸ್ ನೇಮು ಮತ್ತು ನಿಮ್ಮ ಸ್ಟ್ರೀಟ್ ನೇಮ್ನ ಹಾಕಬೇಕಾಗುತ್ತೆ. ನಂತರ ಇಲ್ಲಿ ಕೆಳಗಡೆ ನಿಮ್ಮ ಸ್ಟೇಟು, ನಿಮ್ಮ ಡಿಸ್ಟಿಕ್ಕು, ನಿಮ್ಮ ತಾಲೂಕು, ಹಾಗೆಯೇ ಈ ಲಿಸ್ಟಿಂದ ನಿಮ್ಮ ವಿಲೇಜು ನೀವು ಇಲ್ಲಿ ಚೂಸ್ ಮಾಡ್ಕೋಬೇಕಾಗುತ್ತೆ. ಚೂಸ್ ಮಾಡ್ಕೊಂಡಿದ್ದ ನಂತರ ನೀವು ಕೆಳಗಡೆ ಪಿನ್ ಕೋಡ್ನ ಹಾಕಿ ನೀವು ಇವಾಗ ಓಕೆ ಅಂತ ಮಾಡಬೇಕಾಗತ್ತೆ. ನಾನು ಎಲ್ಲನೂ ಕೂಡ ಫಿಲಪ್ ಮಾಡ್ತಾಯಿದ್ದೀನಿ. ಫಿಲಪ್ ಮಾಡಿದ ನಂತರ ಸ್ನೇಹಿತರೆ ಕೆಳಗಡೆ ಆಲ್ರೆಡಿ ಪೇರೆಂಟ್ಸು ಮತ್ತು ಚೈಲ್ಡ್ದು ಕೂಡ ಎರಡೂ ಕೂಡ ಒಂದೇ ಅಡ್ರೆಸ್ ಅಂತ ಕೇಳುತ್ತೆ. ನೀವು ಇಲ್ಲಿ ಎಸ್ ಅಂತ ಮಾಡ್ಕೊಳ್ಳಿ. ನಂತರ ಸ್ನೇಹಿತರೆ ಪ್ಲೇಸ್ ಆಫ್ ಬರ್ತು, ಎಲ್ಲಿ ಮಗು ಜನನ ಆಗ್ತೋ ಪ್ಲೇಸ್ ಆಫ್ ಬರ್ತ್ದ ಹಾಕಬೇಕಾಗ್ತದೆ. ಇಲ್ಲಿ ಆಟೋಮೆಟಿಕ್ಕಾಗಿ ಹಾಸ್ಪಿಟ್ಲ್ ಅಂತ ಸೆಲೆಕ್ಟ್ ಆಗಿರುತ್ತೆ. ನೀವು ಇಲ್ಲಿ ಕರ್ನಾಟಕ ನಿಮ್ಮದು ಡಿಸ್ಟಿಕ್ ಯಾವ ಡಿಸ್ಟಿಕ್ಕು ಹಾಸ್ಪಿಟಲ್ ಆಗಿತ್ತು ಅಂದರೆ ಡಿಸ್ಟಿಕ್ ಹಾಸ್ಪಿಟಲ್ನ ಡೀಟೇಲ್ಸ್ನ ಇಲ್ಲಿ ಹಾಕಬೇಕಾಗ್ತದೆ. ಯಾವ ಅಡ್ರೆಸ್ಸಲ್ಲಿ ಬರುತ್ತೆ ಹಾಸ್ಪಿಟಲ್ ಅಂತ ಎಲ್ಲನೂ ಕೂಡ ಇಲ್ಲಿ ಫಿಲಪ್ ಮಾಡಬೇಕಾಗ್ತದೆ. ನೀವಲ್ಲಿ ಚೂಸ್ ಮಾಡಿ ಅಲ್ಲಿ ನೀವು ಜಸ್ಟು ಕ್ಲಿಕ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ಅದು ಅಪ್ಡೇಟ್ ಆಗುತ್ತೆ. ಎಲ್ಲ ಫಿಲಪ್ ಮಾಡಿದ ನಂತರ ಕೆಳಗಡೆ ರಿಜಿಸ್ಟ್ರೇಷನ್ ಯೂನಿಟ್ ಅಂತ ಕೇಳುತ್ತೆ. ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಅಲ್ಲಿ ಒಂದು ಆಪ್ಷನ್ ಬರುತ್ತೆ. ಎಲ್ಲ ಫಿಲ್ ಮಾಡಿದ್ರೆ ಮಾತ್ರ ಆಪ್ಷನ್ ಓಪನ್ ಆಗುತ್ತೆ. ಅದನ್ನು ಆಟೋಮೆಟಿಕ್ಕಾಗಿ ಚೂಸ್ ಮಾಡ್ಕೊಳ್ಳಿ. ತದನಂತರ ಟೌನ್ ಆರ್ ವಿಲೇಜ್ ಆರ್ ರೆಸಿಡೆನ್ಸಿ ಆಫ್ ದಿ ಮದರ್ನ ವಿಳಾಸ ಯಾವುದು, ಫಾದರ್ನ ವಿಳಾಸ ಯಾವುದು ಅಂತ ಎರಡೂ ಕೂಡ ಕೇಳುತ್ತೆ ಇಂಡಿವಿಜುವಲ್ ಆಗಿ. ಹಾಗೆಯೇ ಇಲ್ಲಿ ಕೆಳಗಡೆ ನಿಮ್ಮದು ರಿಲಿಜಿಯನ್ ಯಾವುದು ಅಂತ ಕೇಳುತ್ತೆ. ನೀವು ಹಿಂದೂನ, ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್ ಅಂತ. ಹಾಗೆಯೇ ನಿಮ್ಮದು ಎಜುಕೇಷನ್ ಕ್ವಾಲಿಫಿಕೇಷನ್ ಏನು, ಫಾದರ್ದು ಅಂತ ಕೇಳುತ್ತೆ, ಮದರ್ದು ಏನು ಅಂತ ಕೇಳುತ್ತೆ. ಹಾಗೆಯೇ ಆಕ್ಯುಪೇಷನ್ ಅಂದರೆ ನಿಮ್ಮ ವೃತ್ತಿ ಯಾವುದು, ತಂದೆ ವೃತ್ತಿ ಯಾವುದು, ತಾಯಿ ವೃತ್ತಿ ಯಾವುದು ಅಂತ ಎರಡೂ ಕೂಡ ಕೇಳುತ್ತೆ. ಎರಡನ್ನೂ ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ತಾಯಿದು ಒಂದು ವೇಳೆ ಹೌಸ್ ವೈಫ್ ಆಗಿತ್ತು ಅಂದರೆ ನೋ ವರ್ಕರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸ್ನೇಹಿತರೆ ಅದರ್ ಇನ್ಫಾರ್ಮೇಷನ್ ಅಂತ ಕೇಳುತ್ತೆ. ಇಲ್ಲಿ ಏಜ್ ಆಫ್ ದಿ ಮದರ್ ಆಫ್ ದಿ ಮ್ಯಾರೇಜ್ ಆಗ್ಬೇಕಾದ್ರೆ ತಾಯಿಯ ವಯಸ್ಸು ಎಷ್ಟಾಗಿತ್ತು ಅಂತ ಕೇಳುತ್ತೆ. ಮ್ಯಾರೇಜ್ ಆಗ್ಬೇಕಾದ್ರೆ ಎಷ್ಟು ವಯಸ್ಸಾಗಿತ್ತು ಅದನ್ನು ಹಾಕಿ. ಮದರ್ ಏಜಸ್ ಅಂದರೆ ಡೇಟ್ ಆಫ್ ಬರ್ತು ಅಂದರೆ ಮಗು ಹುಟ್ಟಬೇಕಾದ್ರೆ ತಾಯಿ ಏಜ್ ಎಷ್ಟಾಗಿತ್ತು ಅಂತ ಕೇಳುತ್ತೆ. ಮಗು ಹುಟ್ಟಬೇಕಾದಾಗ ಆಗಿರ್ತಕ್ಕಂಥ ಏಜನ್ನು ಹಾಕಿ. ನಂಬರ್ ಆಫ್ ಚಿಲ್ಡ್ರನ್ ಅಂತ ಕೇಳುತ್ತೆ. ತಾಯಿಗೆ ಇದುವರೆಗೆ 2 ಮಕ್ಕಳಾಗಿದೆ ಅಂತ ಹೇಳಿದ್ರೆ 2 ಅಂತ ಹಾಕಿ. ಹಾಗೆಯೇ ಟೈಪ್ ಆಫ್ ದಿ ಅಟೆನ್ಷನ್ ಆಫ್ ದಿ ಡೆಲಿವರಿ, ನಿಮ್ಮ ಡೆಲಿವರಿ ಎಲ್ಲಾಗ್ತು ಅಂತ, ಗೌರ್ಮೆಂಟ್ ಸೆಕ್ಟ್ರಲ್ಲ ಪ್ರೈವೇಟ್ ಇದರಲ್ಲಿ ಆಗ್ತಾ ಅಂತ ಕೇಳುತ್ತೆ, ಇಲ್ಲ ಹೋಮೇಲೆ ಆಗ್ತಾ ಅಂತ. ನೀವು ಇಲ್ಲಿ ನಾನು ಇನ್ಸ್ಟಿಟ್ಯೂಷನ್ ಗೌರ್ಮೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊತಿದ್ದೀನಿ, ಗೌರ್ಮೆಂಟ್ ಹಾಸ್ಪಿಟಲ್ ಆಗಿರೋದ್ರಿಂದ. ಹಾಗೆಯೇ ಸ್ನೇಹಿತರೆ ಮೆಥಡ್ ಆಫ್ ದಿ ಡೆಲಿವರಿ ಅಂತ ಬರುತ್ತೆ. ಇಲ್ಲಿ ನೀವು ಚೂಸ್ ಮಾಡ್ತು ಅಂದರೆ ನಾರ್ಮಲ್ಲ ಸಿಸರಿಂಗ್ ಅಂತ ಕೇಳುತ್ತೆ. ನಿಮ್ದು ಯಾವುದಿದೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ಸಿಸರಿನ್ ಆಗಿರೋ ಸಿಸರಿನ್ ಅಂತ ಚೂಸ್ ಮಾಡ್ಕೊಳ್ಳಿ. ಅದೇ ರೀತಿ ಬರ್ತ್ ವೆಯ್ಟು, ಮಗು ಹುಟ್ಟಿದಾಗ ಬರ್ತ್ ವೆಯ್ಟು ಎಷ್ಟಿತ್ತು, ಎಷ್ಟು kg ಇತ್ತು ಅದನ್ನು ಹಾಕಬೇಕಾಗ್ತದೆ. ನಾನು 3.5 kg ಅಂತ ಹಾಕ್ತಾಯಿದ್ದೀನಿ. ಮತ್ತು ಡ್ಯೂರೇಷನ್ ಆಫ್ ದಿ ಪ್ರೆಗ್ನೆನ್ಸಿ ಆಗಿ ಎಷ್ಟು ವಾರಗಳಾಗ್ತು ಅಂತ ಕೇಳುತ್ತೆ. ಇಲ್ಲಿ ವಾರಗಳಲ್ಲಿ ನೀವು ಹಾಕಬೇಕಾಗ್ತದೆ. 36 ವೀಕ್ಸ್ ಅಂತ ಹಾಕಿದ್ದೀನಿ. ಅದೇ ರೀತಿಯಲ್ಲಿ ಕಾಣ್ತಿರೋ ಕ್ಯಾಪ್ಷನ್ ಹಾಕಿ ನೀವು ಇಲ್ಲಿ ಸಬ್ಮಿಟ್ ಮಾಡ್ತು ಅಂದರೆ ನಿಮ್ಮದು ಎಲ್ಲ ಪ್ರಿವ್ಯೂ ಆಗುತ್ತೆ. ಈ ರೀತಿ ಇಲ್ಲಿ ಕೆಳಗಡೆ ಅಟ್ಯಾಚ್ ಚೆನ್ನಾಗಿ ಸರಿ ಅಂತ ಕ್ಲಿಕ್ ಮಾಡ್ತು ಅಂದರೆ
ನೆಕ್ಸ್ಟ್ ಪೇಜಲ್ಲಿ ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತೆ. ನೀವು ಇಲ್ಲಿ ಫಿಲಪ್ ಮಾಡ್ಕೊಂಡಿರ್ತಕ್ಕಂಥ ಫಾರಮ್ 1 ಮತ್ತು ನಿಮ್ಮದು ಡಾಕ್ಟರ್ ಸಹಿತ ಸೀಲು ಸಿಗ್ನೇಚರ್ ಮಾಡಿಸ್ಕೊಂಬಂದಿರ್ತಕ್ಕಂಥದ್ದು ಅಪ್ಲೋಡ್ ಮಾಡಿ ನೀವು ಇಲ್ಲಿ ಸಬ್ಮಿಟ್ ಮಾಡ್ತು ಅಂದರೆ ನಿಮ್ಗೆ ಈ ರೀತಿ ಒಂದು ಅಕ್ಲಾಜ್ಮೆಂಟು ಕೂಡ ಜನ್ರೇಟ್ ಆಗುತ್ತೆ. ನೀವು ಈ ಅಕ್ಲಾಜ್ಮೆಂಟ್ನ ನೀವು ಒಂದು ಸ್ವಲ್ಪ ದಿನಗಳ ಕಾಲ ಇಟ್ಕೋಬೇಕಾಗ್ತದೆ. ಯಾಕಂದರೆ ಹೊಸದಾಗಿ ಅಪ್ಲೈ ಮಾಡಿರ್ತಕ್ಕಂಥವ್ರಿಗೆ ಸರ್ಕಾರದ ವರ್ಕಿಂಗ್ ಡೇಸು 21 ದಿವಸಗಳು ಬೇಕಾಗ್ತದೆ. ಅಲ್ಲಿ ತನಕ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಸಕಲ ಐ ಡಿ ಕೂಡ ನಿಮಗೆ ಜನ್ರೇಟ್ ಆಗಿರುತ್ತೆ. ನೀವು ಈ ಕಾಪಿನ ಪ್ರಿಂಟ್ ಮಾಡಿ ಇಟ್ಕೋಬಹುದು. ಸ್ನೇಹಿತರೆ, ಇದಾದ ನಂತರ ನೀವು ಮತ್ತೆ 21 ದಿವಸಗಳ ನಂತರ ನೀವು ಸ್ಟೇಟಸ್ನ ಟ್ರ್ಯಾಕ್ ಮಾಡಿ ನಿಮ್ದು ಏನಾದ್ರು ಅಪ್ರೂವಲ್ ಆಗಿತ್ತು ಅಂದರೆ ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಇದೇ ವೆಬ್ಸೈಟ್ಗೆ ಅಂದರೆ ಸೇವಾ ಸಿಂಧು ಲಾಗಿನ್ನ ಮಾಡ್ಕೊಂಡಿದ ನಂತರ. ಸ್ನೇಹಿತರೆ, ಈ ರೀತಿ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಂಥವ್ರು ಈ ರೀತಿ ಮೆಥಡ್ನ ಫಾಲೋ ಅಪ್ ಮಾಡಬೇಕು. ಇದಾದ ನಂತರ ಹಳೆಯ ಬರ್ತ್ ಸರ್ಟಿಫಿಕೇಟು ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿರುತ್ತೆ, ನಿಮ್ಮ ಕಾಪಿಗಳೆಲ್ಲ ಖಾಲಿಯಾಗಿರ್ತದೆ. ಅಂಥವ್ರು ಕೂಡ ಮತ್ತೆ ನಿಮಗೆ ಎಕ್ಸ್ಟ್ರಾ ಕಾಪಿಗಳನ್ನ ತಗೋಬೇಕು ಅಂದರೆ ನೀವು ಅಲ್ಲೇ ಕೂಡ ಸೇವಾ ಸಿಂಧು ಲಾಗಿನ್ ಬಂದು ಅಲ್ಲಿ ಸರ್ಚ್ ಬಾರ್ಗೆ ಬಂದು ಅಲ್ಲಿ ಬರ್ತ್ ಅಂತ ಟೈಪ್ ಮಾಡಿ ಅಲ್ಲಿ ಅಪ್ಲಿಕೇಶನ್ ಫಾರ್ ಬರ್ತ್ ಸರ್ಟಿಫಿಕೇಟ್ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಸ್ನೇಹಿತರೆ, ಇಲ್ಲಿ ಡ್ಯೂ ಹ್ಯಾವ್ ಎ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೇಳುತ್ತೆ. ನಿಮ್ಮ ಬಳಿ ರಿಜಿಸ್ಟ್ರೇಷನ್ ನಂಬರ್ ಇದೆಯಾ ಅಂತ ಕೇಳುತ್ತೆ. ಇದ್ರೆ ನೀವು ರಿಜಿಸ್ಟ್ರೇಷನ್ ನಂಬರ್ನ ನೀವು ಎಸ್ ಅಂತ ಮಾಡಿ ನೀವು ಡೈರೆಕ್ಟಾಗಿ ಕೂಡ ಹಾಕಿ ಸರ್ಚ್ ಮಾಡ್ಬೋದು. ಈಗ ಸಪೋಸ್ ಎಸ್ ಅಂತ ಮಾಡಿದ್ರೆ ಈ ರೀತಿ ರಿಜಿಸ್ಟ್ರೇಷನ್ ನಂಬರ್ನ ಹಾಕಲಿಕ್ಕೆ ಕಾಲಮ್ ಓಪನ್ ಆಗುತ್ತೆ. ಅದನ್ನು ಹಾಕಿ ನೀವು ಇಲ್ಲಿ ಸರ್ಚ್ ಕೂಡ ಮಾಡ್ಬೋದು. ಒಂದು ವೇಳೆ ನಿಮ್ಮ ಬಳಿ ಇಲ್ಲ ಅಂತ ಹೇಳಿದ್ರೆ ನೀವು ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ಈ ಥರ ಆಪ್ಷನ್ ಓಪನ್ ಆಗುತ್ತೆ. ಮೊದಲಿಗೆ ನಿಮ್ಮ ಡೇಟ್ ಆಫ್ ಬರ್ತು, ಮಗು ಹುಟ್ಟಿದ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೇಮ್ ಆಫ್ ದಿ ಚೈಲ್ಡ್ಗೆ ಇರ್ತಕ್ಕಂಥ ಹೆಸರನ್ನ ಹಾಕಿ, ತಂದೆ ತಾಯಿದ ಹೆಸರನ್ನ ಹಾಕಿ ನೀವು ಇಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ಸರ್ಚ್ ಮಾಡಿದ ನಂತರ ಅವ್ರ ಹೆಸರಲ್ಲಿ ಬರ್ತ್ ಸರ್ಟಿಫಿಕೇಟ್ ಇತ್ತು ಅಂತ ಹೇಳಿದ್ರೆ ಆ ಬರ್ತ್ ಸರ್ಟಿಫಿಕೇಟ್ ನಂಬರ್ ಸಮೇತವಾಗಿ ಇಲ್ಲಿ ಶೋ ಆಗುತ್ತೆ. ನಿಮಗೆ ಇಲ್ಲಿ ಎಲ್ಲ ಕರೆಕ್ಟಾಗಿ ಇತ್ತು ಅಂದರೆ ಇಲ್ಲಿ ಪಕ್ಕದಲ್ಲಿ ಎಸ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ ನಿಮ್ಗೆ ಎಷ್ಟು ಕಾಪಿ ಬೇಕು ಅಂತ ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕಾಣ್ತಾರೆ ಕ್ಯಾಪ್ಸನ್ನ ಮಾಡಿ ಸಬ್ಮಿಟ್ ಮಾಡ್ತು ಅಂದರೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಡ್ರಾಫ್ಟ್ ನಂಬರ್ ಅಂತ ಒಂದು ಶೋ ಆಗುತ್ತೆ. ನೀವು ಇಲ್ಲಿ ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಬೇಕು. ನಂತರ ಪೇಮೆಂಟ್ ಮಾಡಲಿಕ್ಕೆ ಈ ರೀತಿ ಆಪ್ಷನ್ ಓಪನ್ ಆಗುತ್ತೆ. ಅಲ್ಲಿ ನೀವು ಪೇಟಿಎಮ್ನ ಸೆಲೆಕ್ಟ್ ಮಾಡಿಕೊಂಡು ಪೇಮೆಂಟ್ನ ಮಾಡಿ, ಈಸಿ ಇರುತ್ತೆ. ನಂತರ ನಿಮಗೆ ಈ ರೀತಿ ಅಕ್ಲಾಜ್ಮೆಂಟ್ ಕೂಡ ಒಂದು ಜನರೇಟ್ ಆಗುತ್ತೆ. ಇದಾದ 1 ಮತ್ತು 2 ಗಂಟೆಗಳ ನಂತರ ನೀವು ಮತ್ತೆ ಸೇವಾ ಸಿಂಧು ವೆಬ್ಸೈಟ್ಗೆ ಬಂದು ಈ ಲಾಗಿನ್ ಓಪನ್ ಮಾಡ್ಕೊಂಡಿದ ನಂತರ ಟ್ರ್ಯಾಕ್ ಸ್ಟೇಟಸ್ ಅಂತ ನೀವು ಕ್ಲಿಕ್ ಮಾಡ್ತು ಅಂದರೆ ನಿಮ್ಗೆ ಅಲ್ಲಿ ರೆಫರೆನ್ಸ್ ಡ್ರಾಫ್ಟ್ ನಂಬರ್ ಬಂದಿರುತ್ತೆ. ಅದನ್ನು ಹಾಕಿ ಡೈರೆಕ್ಟಾಗಿ ಕೂಡ ಇಲ್ಲಿ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು. ಇಲ್ಲಿ ಪಕ್ಕದಲ್ಲಿ ಗೆಟ್ ಡಾಟಾ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮದು ಅರ್ಜಿ ಎಲ್ಲ ಓಕೆ ಆಗಿತ್ತು ಅಂದರೆ ಇಲ್ಲಿ ಡಿಲಿವರ್ಡ್ ಅಂತ ಬರುತ್ತೆ. ನೀವು ಜಸ್ಟ್ ಡಿಲಿವರ್ಡ್ ಅಂತ ಕ್ಲಿಕ್ ಮಾಡ್ತು ಅಂದರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಔಟ್ಪುಟ್ಟು ಪ್ರಿಂಟ್ ಅಂತ ಬರ್ತದೆ. ಆ ಆಪ್ಷನ್ನ ಕ್ಲಿಕ್ ಮಾಡ್ತು ಅಂದರೆ ಈ ರೀತಿ ನಿಮ್ಮದು PDF ಅಲ್ಲಿ ನಿಮ್ಮ ಬರ್ತ್ ಸರ್ಟಿಫಿಕೇಟು ಓಪನ್ ಆಗ್ತದೆ. ಸ್ನೇಹಿತರೆ, ಇದನ್ನು ಎಷ್ಟು ಕಾಪಿ ಬೇಕಾದ್ರೂ ಡೌನ್ಲೋಡ್ ಮಾಡ್ಕೋಬೋದು. ಸ್ನೇಹಿತರೆ, ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.